ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನ ದೀಕ್ಷಾ ಸ್ನಾನದ ಹಬ್ಬವ ಕುರಿತು ಚಿಂತಿಸಲು ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಹಬ್ಬದ ಕುರಿತು ಚಿಂತಿಸಲು ನಾವು ತೆಗೆದುಕೊಂಡಂತ ವಿಷಯ ಧ್ವನಿ, ಸಾಂತ್ವನ, ಕರುಣೆ ಮತ್ತು ಪ್ರೀತಿ. ಈ ಧ್ವನಿ ಸಾಂತ್ವನದ ಧ್ವನಿ, ಕರುಣೆಯ ಧ್ವನಿ ಮತ್ತು ಪ್ರೀತಿಯ ಧ್ವನಿಯಾಗಿದೆ. ಆದ್ದರಿಂದ ಈ ಭಾನುವಾರದಂದು ಪ್ರಭುವಿನ ದೀಕ್ಷಾ ಸ್ನಾನದ ಹಬ್ಬವ ಕುರಿತು ಚಿಂತಿಸಲು ನಮಗೆ ಇರುವಂತ ಎಲ್ಲ ವಾಚನಗಳು ಅಥವಾ ಆಯ್ದುಕೊಂಡಂತ ವಾಚನದ ಭಾಗಗಳು ಪ್ರವಾದಿ ಯೆಶಾಯನ ಗ್ರಂಥದಿಂದ, ತೀತನಿಗೆ ಬರೆದ ಪತ್ರದಿಂದ, ಅದೇ ರೀತಿ ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ಆಯ್ದುಕೊಂಡಂತ ಆ ಭಾಗಗಳು ನಮಗೆ ತೋರಿಸುವ ಮತ್ತು ತಿಳಿಸುವ ವಿಷಯವೇನೆಂದರೆ ಧ್ವನಿ ಅದು ಸಾಂತ್ವನದ ಧ್ವನಿ, ಕರುಣೆಯ ಧ್ವನಿ ಮತ್ತು ಪ್ರೀತಿಯ ಧ್ವನಿಯಾಗಿದೆ. ನಾವು ಯೆಶಾಯ ಪ್ರವಾದಿಯ ಗ್ರಂಥದ 40ನೇ ಅಧ್ಯಾಯದಲ್ಲಿ ನೋಡುವಂತೆ ಸಂತೈಸಿ ಜೆರುಸಲೇಮೆ ಎಲ್ಲ ಜನರನ್ನು ಸಂತೈಸಿ ಅಥವಾ ಸಂತೈಸಿರಿ ಎಂದು ಹೇಳಿಬಿಟ್ಟು ಎಲ್ಲ ಶುಭ ಸಂದೇಶಕಾರರು ಅಥವಾ ಸಂದೇಶಕಾರರು ಈ ಒಂದು ವಿಷಯವನ್ನ ಪ್ರಚಾರಪಡಿಸಲು ದೇವರು ಆಜ್ಞಾಪಿಸುತ್ತಾರೆ. ದೇವರು ಆರಿಸಿದಂತ ಪ್ರವಾದಿಗಳು ಈ ಒಂದು ವಿಷಯವನ್ನು ಕುರಿತು ಮಾತನಾಡಲು ಅವರಿಗೆ ಬೇಕಾದಂತ ಎಲ್ಲ ಧೈರ್ಯವನ್ನು, ಸ್ಥೈರ್ಯವನ್ನು ನೀಡುವಂತ ಆ ಒಂದು ಸನ್ನಿವೇಶವನ್ನ ನಾವು ಯೆಶಾಯ ಪ್ರವಾದಿಯ ಗ್ರಂಥದ 40ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇಲ್ಲಿ ನೋಡುವುದೇನೆಂದರೆ 3 ಪ್ರಮುಖ ವಿಷಯಗಳು, ಅಂದರೆ ಯೆಶಾಯ ಪ್ರವಾದಿಯ ಗ್ರಂಥವು ಮತ್ತು ಅದೇ ರೀತಿ ತೀತನಿಗೆ ಬರೆದ ಪತ್ರವು ಮತ್ತು ಅದೇ ರೀತಿ ಸಂತ ಲೂಕರು ಬರೆದ ಶುಭ ಸಂದೇಶ ಭಾಗಗಳು, ಈ 3 ಅನ್ನು ಒಟ್ಟಿಗೆ ಸೇರಿಸಿ ನಾವು ನೋಡುವಾಗ 3 ಮುಖ್ಯ ಅಂಶಗಳ ಬಗ್ಗೆ ನಾವು ಆಲೋಚಿಸಬಹುದು. ಅವು ಏನೆಂದರೆ ಕರೆ, ಅದು ಸಾಂತ್ವನದ ಕರೆಯಾಗಿದೆ. ಎರಡನೆಯದು ನಾವು ನೋಡುವುದು ದಾರಿ, ಆ ದಾರಿ ಕರುಣೆಯ ದಾರಿಯಾಗಿದೆ ಮತ್ತು ಮರುಭೂಮಿಯ ಮುಖಾಂತರ ನಮ್ಮನ್ನು ದಾಟಿಸುವಂತ ದಾರಿಯಾಗಿದೆ. ಮೂರನೆಯದು ಧ್ವನಿ, ಅಚ್ಚುಮೆಚ್ಚಿನ ಧ್ವನಿ. ಅದು ಯಾವ ಧ್ವನಿ ಎಂದರೆ ಪ್ರೀತಿಯ ಧ್ವನಿಯಾಗಿದೆ. ಒಂದೇ ಶಬ್ದದಲ್ಲಿ ಹೇಳಬೇಕೆಂದರೆ ದೇವರು ತಮ್ಮ ಪುತ್ರರ ಕುರಿತು ಹೇಳಿದಂತ ಮಾತು ಪರಮ ಪ್ರಿಯನು. ಅಂತ ಮಾತನ್ನೇ ಯೋಹಾನರು ಬರೆದ 1ನೇ ಪತ್ರ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿಯೂ ಕೂಡ ನಾವು ನೋಡಬಹುದು. ಇಡೀ ಕ್ರೈಸ್ತೀಯ ಸಮುದಾಯವನ್ನ ಶುಭ ಸಂದೇಶಕಾರರು ಮತ್ತು ಪ್ರೇಷಿತರು ಜನರನ್ನು ಉದ್ದೇಶಿಸಿ ಮಾತನಾಡುವಂತಹ ವಿಷಯ ಪ್ರಿಯರೇ. ಹೀಗೆ ಈ ಧ್ವನಿಯು ಸಾಂತ್ವನದ ಧ್ವನಿಯಾಗಿದೆ, ಕರುಣೆಯ ಧ್ವನಿಯಾಗಿದೆ ಮತ್ತು ಪ್ರೀತಿಯ ಧ್ವನಿಯಾಗಿದೆ. ಈ ಸಾಂತ್ವನದ ಧ್ವನಿಯನ್ನ ಯೆಶಾಯ ಪ್ರವಾದಿಯಲ್ಲಿ ನಾವು ಹೆಚ್ಚಾಗಿ ನೋಡುತ್ತೇವೆ. ಇಂದಿನ ವಾಚನದ ಭಾಗ 40ನೇ ಅಧ್ಯಾಯ. ಈ 40ನೇ ಅಧ್ಯಾಯದಲ್ಲಿ ದೇವರು ಒಂದು ಕರೆಯೊಂದಿಗೆ ಆ ಸಾಂತ್ವನವನ್ನ ನೀಡುತ್ತಾ ಇದ್ದಾರೆ. ಈ ಕರೆ ಹೇಗೆಂದರೆ ದೇವರತ್ರ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರೇ ನಮ್ಮ ಪರಮ ಪ್ರಿಯರು ಮತ್ತು ದೇವರು ಸರ್ವಶಕ್ತರು, ಪ್ರಬಲರು ಎಂಬ ಅನುಭವವನ್ನು ಪಡೆಯುವಂತ ಒಂದು ಸನ್ನಿವೇಶವಾಗಿದೆ. ಕಾರಣ ಇಡೀ ಜೆರುಸಲೇಮಿಗೆ ದೇವರನ್ನು ಕರೆಯನ್ನು ಕೊಡುತ್ತಾ ಇದ್ದಾರೆ. ಇಡೀ ಜೆರುಸಲೇಮಿನೊಂದಿಗೆ ಇಡೀ ಮಾನವ ಕುಲಕ್ಕೂ ಕೂಡ ದೇವರು ಕರೆಯನ್ನು ಕೊಡುತ್ತಾ ಇದ್ದಾರೆ. ಅದೇನೆಂದರೆ ಸಾಂತ್ವನದ ಕರೆ. ನಿಮ್ಮ ಪ್ರಾಯಶ್ಚಿತ್ತದ ಕಾಲ ಮುಗಿದಿದೆ, ನಿಮಗೆ ಇಮ್ಮಡಿಯಾಗಿ ಕೊಟ್ಟಂತ ಶಿಕ್ಷೆಯ ಅವಧಿಯೂ ಕೂಡ ಮುಗಿದಿದೆ. ಇನ್ನು ಮೇಲೆ ನಿಮ್ಮ ಜೀವನವು ಸಂಭ್ರಮದ ಜೀವನವಾಗಿದೆ. ಆ ಸಂಭ್ರಮವಾದ ಜೀವನವನ್ನ ಸ್ಥಾಪಿಸಲು ದಯಾಮಯ ದೇವರೇ ತಮ್ಮ ಕಾರ್ಯ ವೈಖರಿಯನ್ನ ತೋರಿಸುತ್ತಾ ಇದ್ದಾರೆ ಮತ್ತು ಅವರು ಪ್ರಬಲರಾಗಿ ತಮ್ಮ ಮಹಿಮೆಯನ್ನ ತೋರ್ಪಡಿಸಲಿದ್ದಾರೆ ಎಂಬ ಒಂದು ಆ ಮಾತುಗಳನ್ನ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಇಂದಿನ ವಾಚನದಲ್ಲಿ ನಾವು ನೋಡುತ್ತೇವೆ. ಅದೇನೆಂದರೆ ತಗ್ಗು ಮುಗ್ಗಾದ ಸ್ಥಳಗಳನ್ನ ಸಮತಟ್ಟಾಗಿ ಮಾಡುವಂತೆ, ಅದೇ ರೀತಿ ಎತ್ತರವಾದಂಥ ಬೆಟ್ಟ ಗುಡ್ಡಗಳನ್ನು ಸಮ ಮಾಡುವಂತ ಆ ಒಂದು ಅನುಭವ. ಅಂದರೆ ನಮ್ಮಲ್ಲಿ ನಾವು ಪ್ರಾಯಶ್ಚಿತ್ತದ ಮುಖಾಂತರ ಗರ್ವ, ಪ್ರತಿಷ್ಠೆ ಎಂಬ ಈ ಲೌಕಿಕ ಅನುಭವಗಳನ್ನ ಬಿಟ್ಟು ದೇವರ ಮುಂದೆ ಪ್ರಾಯಶ್ಚಿತ್ತರಾಗಿ ದೇವರು ಕೊಡುವಂತ ಪ್ರೀತಿಯಲ್ಲಿ ಬೆಳೆಯುವಂತ ಅನುಭವ. ಅದನ್ನೇ ಒಬ್ಬ ಕುರುಬನ ಕಾರ್ಯದಲ್ಲಿ ಹೋಲಿಸಿ ತೋರಿಸಿದ್ದಾರೆ. ಅದೇನೆಂದರೆ ದೇವರು ಒಬ್ಬ ಕುರುಬನಂತೆ ಎಲ್ಲ ಕುರಿಗಳನ್ನ ಪ್ರೀತಿಯಿಂದ ಸಾಕಿ ಸಲಹುತ್ತಾ ಅವುಗಳಿಗೆ ಆಹಾರವನ್ನು ನೀಡುತ್ತಾರೆ ಮತ್ತು ಒಂದು ವಿಶ್ರಾಂತಿಯ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂತ ತಿಳಿಸಿದ್ದಾರೆ. ಆ ವಿಶ್ರಾಂತಿಯ ಜಾಗವು ನೀರಿನ ಸಂಕೇತದಿಂದ ತುಂಬಿಕೊಂಡಿದೆ. ಎಲ್ಲಿ ನೀರಿದೆಯೋ ಆ ನೀರಿನ ಸುತ್ತಮುತ್ತಲೂ ಈ ಕುರಿಗಳನ್ನ ಕರೆದುಕೊಂಡು ಹೋಗಿ
ದೇವರು ವಿಶ್ರಾಂತಿಯನ್ನ ಕೊಡುತ್ತಾರೆ ಮತ್ತು ತಾಯಿ ವಿಶ್ರಾಂತಿಯನ್ನು ಕೊಡುವುದರ ಮುಖಾಂತರ ಅವುಗಳಿಗೆ ಒಂದು ಹೊಸ ರೀತಿಯ ಅನುಭವವನ್ನು ಕೊಡುತ್ತಾರೆ ಎಂಬುದನ್ನು ಕೂಡ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಅದೇನೆಂದರೆ ತಮ್ಮ ಜನರಿಗೆ ಸಾಂತ್ವನವನ್ನು ನೀಡಿ ಅವರನ್ನ ಸಾಕಿ ಸಲಹಿ ಹೊಸ ವರ್ಷದೊಂದಿಗೆ ಅಥವಾ ಹೊಸ ವರ್ಷವೆಂಬ ಹಬ್ಬದೊಂದಿಗೆ ಹೊಸ ಚೈತನ್ಯದೊಂದಿಗೆ ಅವರನ್ನ ತುಂಬಿಸಿ ಹೊಸ ಬಾಳಿಗೆ ನಾಂದಿ ಮಾಡಿಕೊಡುತ್ತಾರೆ ಎಂಬ ಮಾತನ್ನ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನೋಡುತ್ತೇವೆ. ಆದರೆ ಪ್ರಿಯರೇ, ಈ ಕರೆಯು, ಈ ಒಂದು ಸಾಂತ್ವನದ ಕರೆಯು ಅದೇ ರೀತಿ ಒಂದು ದಾರಿಯ ಮಾರ್ಗವಾಗಿದೆ, ಒಂದು ದಾರಿಯ ಅನುಭವವಾಗಿದೆ. ಆ ದಾರಿ ಏನೆಂದರೆ ಕರುಣೆಯ ಮಾರ್ಗ. ಈ ಕರುಣೆಯ ಮಾರ್ಗ ಹೇಗೆ ಎಂದರೆ, ಪ್ರಭು ಯೇಸು ನಮ್ಮನ್ನು ಕರುಣೆಯಿಂದ ನೋಡುವುದರ ಮುಖಾಂತರ ಅಥವಾ ಕರುಣೆಯಿಂದ ಪ್ರೀತಿಸುವುದರ ಮುಖಾಂತರ ದೇವರು ನಮ್ಮ ಮೇಲೆ ತಮ್ಮ ಕರುಣೆಯಿಂದೆಯೇ ಪ್ರಭು ಯೇಸುವನ್ನ ನಮಗಾಗಿ ದಾರೆ ಎರೆದು ಪ್ರಭು ಯೇಸು ತಮ್ಮ ಇಡೀ ಜೀವನವನ್ನ ನಮಗಾಗಿ ಮುಡಿಪಾಗಿಟ್ಟು ನಮ್ಮನ್ನು ರಕ್ಷಿಸಿ ನಮ್ಮನ್ನು ಹೊಸ ಬಾಳಿಗೆ ಕರೆದುಕೊಂಡು ಹೋಗಿದ್ದಾರೆ ಎಂದು ಸಂತ ಪೌಲರು ತೀತರಿಗೆ ಬರೆದ ಪತ್ರದಲ್ಲಿ ಹೇಳಿದ್ದಾರೆ. ಈ ಒಂದು ಎರಡನೆಯ ಅಂಶವನ್ನ ನಾವು ಅವಲೋಕಿಸುವಾಗ ನಮಗೆ ತಿಳಿಯುವುದು ಇಷ್ಟೇ: ಹೊಸ ಜೀವನ. ಈ ಹೊಸ ಜೀವನವು ನಮ್ಮ ಕಾರ್ಯಗಳಿಂದ ಸಾಧಿಸಿದಂತ ಅನುಭವ ಅಲ್ಲ, ಅಥವಾ ನಮ್ಮ ಪ್ರತಿಷ್ಠೆಗೆ ಸಿಕ್ಕಂತ ಗೌರವ ಅಲ್ಲ. ಬದಲಾಗಿ ದೇವರು ನಮಗಿಟ್ಟಿರುವ ಕರುಣೆಯಿಂದಲೇ ಇದು ಸಾಧ್ಯವಾಗಿದೆ. ಅವರು ಕರುಣೆಯಿಂದಲೇ ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ಕರುಣೆಗೋಸ್ಕರವೇ ನಮ್ಮನ್ನು ಕಾಪಾಡಿದ್ದಾರೆ. ಆ ಕಾಪಾಡುವ ಕಾರ್ಯವನ್ನ ತಮ್ಮ ಪುತ್ರರ ಮುಖಾಂತರ ಸಾಧಿಸಿದ್ದಾರೆ ಮತ್ತು ಪವಿತ್ರಾತ್ಮರನ್ನ ನಮಗೆ ವರದಾನವಾಗಿ ನೀಡುವುದರ ಮುಖಾಂತರ ಈ ಎಲ್ಲ ಅನುಭವಗಳೊಂದಿಗೆ ದೇವರು ನಮಗೆ ಹೊಸ ಜೀವನವನ್ನ ನೀಡುತ್ತಾ ಇದ್ದಾರೆ ಎಂದು ತೀತನಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳುತ್ತಾ ಇದ್ದಾರೆ. ಆದರೆ ಈ ಒಂದು ಮಾರ್ಗವು ದೇವರ ಮಹಾದೇವಾಲಯದ ಕಡೆಗೆ ಹೋಗುವಂತಹ ಮಾರ್ಗ. ಇದು ಸುಮ್ಮನೆ ಆ ಬೀದಿಗಳ ಮಾರ್ಗವಲ್ಲ, ಬದಲಾಗಿ ಒಂದು ಪ್ರಮುಖ ಪಥವಾಗಿದೆ. ಈ ಪ್ರಮುಖ ಪಥ ಕಾರಣ ಏನೆಂದರೆ, ಈ ಪಥದಲ್ಲಿ ದೇವರು ತಾವು ಕೂಡ ಚಲಿಸುತ್ತಾ ತಮ್ಮೊಂದಿಗೆ ತಮ್ಮ ಜನರನ್ನು, ಇಡೀ ಮಾನವ ಕುಲವನ್ನು ಕರೆದುಕೊಂಡು ಹೋಗಿ ತಮ್ಮ ಪ್ರಸನ್ನತೆಯ ಕರೆಗೆ ಅವರನ್ನ ಕರೆದುಕೊಂಡು ಹೋಗುತ್ತಾರೆ ಎಂಬ ಮಾತನ್ನ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿಯೂ ಮತ್ತು ತೀತನಿಗೆ ಬರೆದ ಪತ್ರದಲ್ಲಿಯೂ ಕೂಡ ನಾವು ನೋಡುತ್ತಾ ಇದ್ದೇವೆ. ಅದೇನೆಂದರೆ, ಪ್ರಭು ಯೇಸು ತಮ್ಮ ಮಹಿಮೆಯೊಂದಿಗೆ ಪುನಃ ನಮ್ಮೊಡನೆ ಬರುವಾಗ ಅಥವಾ ನಮ್ಮ ಬಳಿ ಬರುವಾಗ ನಾವೆಲ್ಲರೂ ಅವರ ಬಳಿ ಸೇರುವಂತ ಒಂದು ಅನುಭವ. ಈ ಅನುಭವಕ್ಕೆ ಕಾರಣ ಮತ್ತು ಈ ಸಾಧನೆಗೆ ಮಾರ್ಗ ದೇವರ ಕರುಣೆಯೇ ಮಾತ್ರ ಸಾಧ್ಯ, ಅದರಿಂದಲೇ ಮಾತ್ರ ಸಾಧ್ಯ ಎಂದು ಸಂತ ಪೌಲರು ತೀತನಿಗೆ ಬರೆದ ಪತ್ರದಲ್ಲಿ ಹೇಳಿದ್ದಾರೆ. ಆದರೆ ಈ ಒಂದು ಕರೆ, ಸಾಂತ್ವನದ ಕರೆ, ಅದೇ ರೀತಿ ಈ ಮಾರ್ಗ, ಈ ಮರುಭೂಮಿಯಲ್ಲಿ ಸಾಗುವಂತಹ ಮಾರ್ಗ, ಪ್ರಾಯಶ್ಚಿತ್ತದ ಮುಖಾಂತರ ಸಾಗುವಂತಹ ಮಾರ್ಗ, ದೇವರ ವಾಕ್ಯವನ್ನ, ದೇವರ ಪವಿತ್ರ ಗ್ರಂಥವನ್ನ ಪಠಿಸುವುದರ ಮುಖಾಂತರ, ಅದನ್ನು ಧ್ಯಾನಿಸುವುದರ ಮುಖಾಂತರ ನಡೆಯುವಂತಹ ಮಾರ್ಗ, ಈ ಎಲ್ಲಾ ಮಾರ್ಗಗಳ ಅನುಭವ ಪ್ರೀತಿಯಾಗಿದೆ. ಈ ಪ್ರೀತಿಯ ಧ್ವನಿಯ ಬಗ್ಗೆಯೇ ನಾವು ಶುಭ ಸಂದೇಶದಲ್ಲಿ ನೋಡುತ್ತೇವೆ. ಮೊದಲನೇ ವಾಚನದಲ್ಲಿ ಇರುವಂತಹ ಧ್ವನಿ ಸಾಂತ್ವನದ ಧ್ವನಿಯಾಗಿತ್ತು. ಎರಡನೆಯ ವಾಚನದಲ್ಲಿ ನಾವು ನೋಡುವಂತೆ ಆ ಧ್ವನಿಯು ಕರುಣೆಯ ಧ್ವನಿಯಾಗಿತ್ತು. ಶುಭ ಸಂದೇಶದಲ್ಲಿ ನಾವು ನೋಡುವಂತೆ ಆ ಧ್ವನಿಯು ಪ್ರೀತಿಯ ಧ್ವನಿಯಾಗಿದೆ. ಕಾರಣ ದೇವರೇ ತಮ್ಮ ಪುತ್ರನು ಪರಮ ಪ್ರಿಯನು ಎಂದು ಹೇಳಿದಂತಹ ಮಾತು. ಈ ಮಾತನ್ನ ನಾವು ನೋಡುವಾಗ ಅಪೋಸ್ತಲ ಅಥವಾ ಪ್ರೇಷಿತರು ಯವಾನರು ಬರೆದಂತ ಮೊದಲನೇ ಪತ್ರ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲಾಗಿದೆ, ನಾವೆಲ್ಲರೂ ಪ್ರಿಯರು, ಅಂದರೆ ದೇವರಿಗೆ ಅಚ್ಚುಮೆಚ್ಚಿನವರು, ದೇವರಿಗೆ ಬೇಕಾದವರು, ದೇವರ ಪ್ರೀತಿಯಿಂದ ನಾವು ಸಾಕಿ ಸಲಹಲ್ಪಟ್ಟವರು. ಇಂತಹ ಅನುಭವವನ್ನೇ ನಾವು ಪ್ರಭು ಯೇಸುವಿನಿಂದ ಪಡೆಯಲು ಸಾಧ್ಯವಾಗಿದೆ. ಆದರೆ ಪ್ರಭು ಯೇಸುವಿನಿಂದ ಪಡೆದಂತ ಈ ಅನುಭವವನ್ನ ಸ್ನಾನಿಕ ಯವಾನರು ನಮಗೆ ಹೇಳುವುದೇನೆಂದರೆ, ಬರೀ ದೀಕ್ಷಾ ಸ್ನಾನವನ್ನ ನೀರಿನಿಂದ ಮಾತ್ರ ಅಲ್ಲ, ಪ್ರಭು ಯೇಸುವಿನ ಮುಖಾಂತರ, ಪವಿತ್ರಾತ್ಮರ ಮುಖಾಂತರವು ಮತ್ತು ಜ್ವಾಲೆ ದೀಪದೊಂದಿಗೂ ಅದನ್ನು ಸಾಧಿಸಲ್ಪಡುತ್ತದೆ ಎಂಬ ಮಾತನ್ನು ಹೇಳುವಾಗ ನಾವು ತಿಳಿಯಬೇಕಾದುದು ಇಷ್ಟೇ: ಹೊಸ ಜೀವನ. ನಾವೆಲ್ಲರೂ ಪುನಶ್ಚೇತನಗೊಂಡು ಈ ಹೊಸ ಜೀವನದ ಮುಖಾಂತರ ದೇವರ ಮಕ್ಕಳಾಗುವಂತಹ ಅನುಭವ. ಇದಕ್ಕಾಗಿ ಬೇಕು ಪ್ರಾಯಶ್ಚಿತ್ತ, ಇದಕ್ಕಾಗಿ ಬೇಕು ದೇವರ ಸನ್ಮಾರ್ಗ, ಇದಕ್ಕಾಗಿ ಬೇಕು ನಾವು ಒಳ್ಳೆಯದನ್ನೇ ಮಾಡುವಂತ ಮನಸ್ಸು. ಈ ಒಳ್ಳೆಯದನ್ನು ಮಾಡುವಂತಹ ಮನಸ್ಸು, ಪ್ರಾಯಶ್ಚಿತ್ತದೊಂದಿಗೆ ಸನ್ಮಾರ್ಗದಲ್ಲಿ ಮುನ್ನಡೆಯುವಂತಹ ಮನಸ್ಸು ಮತ್ತು ಅದೇ ರೀತಿ ಪವಿತ್ರಾತ್ಮರ ವರದಾನಗಳು ನಮಗೆ ನಿಜಾಂಶವಾಗಿ ದೊರಕಿವೆ ಮತ್ತು ಅವುಗಳ ಮುಖಾಂತರ ನಾವು ಹೊಸ ಜೀವನವನ್ನು ಅನುಭವಿಸುವ ಈ ಒಂದು ಲಕ್ಷಣಗಳನ್ನ ನಾವು ಶುಭ ಸಂದೇಶದಲ್ಲಿ ಸಂತ ಲೂಕರು ವಿವರಿಸುವುದರಲ್ಲಿ ನಾವು ನೋಡುತ್ತೇವೆ. ಅದೇನೆಂದರೆ, ಪ್ರಾರ್ಥನೆಯ ಸನ್ನಿವೇಶವನ್ನ ಬಳಸಿಕೊಂಡು ಹೇಗೆ ಪ್ರಾರ್ಥನೆಯಲ್ಲಿ ಮಗ್ನರಾದಾಗ
ಪ್ರಭು ಯೇಸು ಈ ವಾಣಿಯನ್ನು ಆಲಿಸಿದರು. ಅದೇನೆಂದರೆ, ಈತನು ನನಗೆ ಪರಮ ಪ್ರಿಯನು ಎಂಬ ಮಾತನ್ನ ಕೇಳಿದ ಪ್ರಭು ಯೇಸು ಆ ವಾಕ್ಯದಿಂದಲೇ, ಆ ವಾಣಿಯಿಂದಲೇ ನಮ್ಮನ್ನು ಕೂಡ ಪುನಶ್ಚೇತನಗೊಳಿಸಿದ್ದಾರೆ. ನಾವು ಕೂಡ ಅವರಿಗೆ ಪ್ರಿಯರಾಗಿದ್ದೇವೆ, ಅವರಿಗೆ ಅಚ್ಚುಮೆಚ್ಚಿನವರಾಗಿದ್ದೇವೆ ಮತ್ತು ದೇವರ ಪ್ರೀತಿಯಿಂದ, ಪವಿತ್ರಾತ್ಮರ ಶಕ್ತಿಯಿಂದ ಈ ಹೊಸ ಜೀವನವನ್ನ ದೀಕ್ಷಾ ಸ್ನಾನದ ಮುಖಾಂತರವು, ಪವಿತ್ರಾತ್ಮರ ವರದಾನದ ಮುಖಾಂತರವು, ಸನ್ಮಾರ್ಗದಲ್ಲಿ ಮುನ್ನಡೆಯುವುದರ ಮುಖಾಂತರವು ಇವೆಲ್ಲವುಗಳನ್ನ ದೇವರು ತಮ್ಮ ಧ್ವನಿಯ ಮುಖಾಂತರ, ತಮ್ಮ ಕರುಣೆಯ ಧ್ವನಿಯ ಮುಖಾಂತರ, ಸಾಂತ್ವನದ ಧ್ವನಿಯ ಮುಖಾಂತರ, ಪ್ರೀತಿಯ ಧ್ವನಿಯ ಮುಖಾಂತರ ಇಂದು ನಮಗೆಲ್ಲರಿಗೂ ತಿಳಿಸುತ್ತಾ ಇದ್ದಾರೆ. ಆದ್ದರಿಂದ ಪ್ರಿಯರೇ, ಪ್ರಭುವಿನ ದೀಕ್ಷಾ ಸ್ನಾನದ ಈ ಹಬ್ಬವು ನಮ್ಮೆಲ್ಲರ ಹೊಸ ಜೀವನಕ್ಕೆ ನಾಂದಿಯನ್ನ ಮಾಡಿಕೊಡಲಿ. ನಾವೆಲ್ಲರೂ ಸನ್ಮಾರ್ಗದಲ್ಲಿ ಮುನ್ನಡೆಯುವಂತಹ ಶಕ್ತಿಯನ್ನ ದೇವರು ಪ್ರವರ್ಧಿಸಿ ಅವರ ಪ್ರೀತಿಯಲ್ಲಿ ನಾವು ಮುನ್ನಡೆಯುವಂತೆ, ನಮ್ಮ ನಿರೀಕ್ಷಣೆಯೊಂದಿಗೂ ಭರವಸೆಯೊಂದಿಗೂ ಅವರು ತೋರಿಸಿದ ಹಾದಿಯಲ್ಲಿ ಮುನ್ನಡೆಯಲು ನಮಗೆ ಬೇಕಾದ ವರದಾನಗಳನ್ನ ದಯಾಮಯ ದೇವರು ದಯಪಾಲಿಸಲೆಂದು ಭಕ್ತಿಯಿಂದ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಈ ಹಬ್ಬವನ್ನು ಆಚರಿಸುವ. ಆಮೇನ್.